ಮಂಡ್ಯ ಜಿಲ್ಲೆಯಲ್ಲೂ ಧಾರಾಕಾರ ಮಳೆ ಮುಂದುವರೆದಿದ್ದು ಕೆಆರ್ಎಸ್ ಡ್ಯಾಂನಿಂದ 1.20 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ನೀರು ರಿಲೀಸ್ ಹಿನ್ನೆಲೆ ಡ್ಯಾಂ ಕೆಳಗಿನ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರ ಸ್ಥಗಿತ, ಪ್ರವಾಸಿಗರ ಪ್ರವೇಶ ನಿರ್ಬಂಧಿಸಲಾಗಿದೆ. ನದಿ ಪ್ರವಾಹದಿಂದ ಪಕ್ಷಿಧಾಮ, ಪಕ್ಷಿ ಸಂಕುಲ ಆತಂಕದಲ್ಲಿವೆ. ಶ್ರೀರಂಗಪಟ್ಟಣ ಕಾವೇರಿ ನದಿ ತಟದ ಪಶ್ಚಿಮ ವಾಹಿನಿ, ಸ್ನಾನಘಟ್ಟ, ಸಂಗಮ ಸೇರಿ ಹಲವು ಪ್ರದೇಶ ಜಲಾವೃತಗೊಂಡಿವೆ. ಕಾವೇರಿ ನದಿ ತಟದ ನಿಮಿಷಾಂಬ ದೇಗುಲ ಬಳಿ ನದಿಗೆ ತೆರಳಲು ಜನರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಶ್ರೀರಂಗಪಟ್ಟಣದ ಬಳಿಯ ವೆಲೆಸ್ಲಿ ಸೇತುವೆ ಮುಳುಗಡೆ ಹಂತದಲ್ಲಿದ್ದು, ಈ ಸೇತುವೆ ಮೇಲೆ ಜನ ಮತ್ತು ವಾಹನ ಸಂಚಾರ ನಿರ್ಬಂಧಿಸಿ ತಹಶೀಲ್ದಾರ್ ಆದೇಶ ಹೊರಡಿಸಿದ್ದಾರೆ. ಶ್ರೀರಂಗಪಟ್ಟಣದ ಬಳಿ ಕಾವೇರಿ ನದಿ ಅಪಾಯದ ಮಟ್ಟದಲ್ಲಿ ಹರಿಯುತ್ತಿದ್ದು, ಪ್ರವಾಹದ ಪರಿಸ್ಥಿತಿ ಎದುರಿಸಲು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಿದ್ಧತೆ ಮಾಡಿಕೊಂಡಿದೆ. ಬೆಳಗಾವಿಯಲ್ಲೂ ಸಹ ಮಳೆಯ ಆರ್ಭಟ ಮುಂದುವರೆದಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬೆಳಗಾವಿಯ ಶಾಲಾ ಕಾಲೇಜುಗಳಿಗೆ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಇಂದು ರಜೆ ಘೋಷಿಸಿದರು. ಹುಕ್ಕೇರಿ, ಚಿಕ್ಕೋಡಿ, ನಿಪ್ಪಾಣಿಯ ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಲಾಗಿತ್ತು. ದಾವಣಗೆರೆ ಜಿಲ್ಲೆಯಲ್ಲೂ ನಿರಂತರ ಮಳೆ ಮುಂದುವರೆದಿದ್ದು, ಮಳೆ ಅವಾಂತರಕ್ಕೆ ಚನ್ನಗಿರಿ ತಾಲೂಕಿನ ಬೆಳಗಿನೋಡು ಮುಖ್ಯ ಭದ್ರಾ ನಾಲೆ ವಲಯ 2ರ ಗೇಟ್ನ ತಡೆಗೋಡೆ ಕುಸಿದು ಬಿದ್ದಿದೆ. ತಡೆಗೋಡೆ ಬಿದ್ದ ಪರಿಣಾಮವಾಗಿ ವಲಯ 2ರ ಗೇಟ್ ಬಿರುಕು ಬಿಟ್ಟಿದೆ. ಶಿಥಿಲಗೊಂಡ ಸೇತುವೆಗಳನ್ನು ರಿಪೇರಿ ಮಾಡಿ ಅಂತ ಮನವಿ ಮಾಡಿದರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ತ್ವರಿತವಾಗಿ ದುರಸ್ತಿ ಕಾರ್ಯ ಮಾಡುವಂತೆ ರೈತರು ಒತ್ತಾಯಿಸಿದ್ದಾರೆ. ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕಾ ದೋಣಿ ಪಲ್ಟಿಯಾಗಿದೆ. ಭಾರೀ ಗಾಳಿ ಮತ್ತು ಅಲೆಗಳ ಅಬ್ಬರದ ನಡುವೆ ದೋಣಿಗೆ ಏಕಾಏಕಿ ರಕ್ಕಸ ಅಲೆ ಅಪ್ಪಳಿಸಿದ ಪರಿಣಾಮ ದೋಣಿ ಸಮುದ್ರದಲ್ಲಿ ಮುಳುಗಲು ಶುರುವಾಗಿತ್ತು. ಈ ವೇಳೆ ದೋಣಿಯಲ್ಲಿದ್ದ 5 ಮೀನುಗಾರರು ಸಮುದ್ರಕ್ಕೆ ಜಿಗಿದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳೀಯ ಮೀನುಗಾರ ಉದಯ್ ಬಾನಾವಳಿಕರ್ ತಮ್ಮ ಮೋಟಾರ್ ಬೋಟ್ ಕಳುಹಿಸಿ ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆ ನಡೆಸಿದ ಫಲವಾಗಿ 2 ದೋಣಿಗಳ ಸಹಾಯದಿಂದ ಮೀನುಗಾರರನ್ನು ರಕ್ಷಣೆ ಮಾಡಲಾಗಿದ್ದು, ದೊಡ್ಡ ದುರಂತವೊಂದು ತಪ್ಪಿದಂತಾಗಿದೆ. ನಂತರ ಮತ್ತೊಂದು ಬೋಟ್ ಮೂಲಕ ಮುಳುಗಿದ್ದ ಸಾಂಪ್ರದಾಯಿಕ ದೋಣಿಯನ್ನು ಸಹ ತೀರಕ್ಕೆ ಎಳೆದುಕೊಂಡು ತರಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ನಿರಂತರ ಮಳೆ ಅಬ್ಬರ ಮುಂದುವರೆದಿದೆ. ಹಲವಾರು ಕಡೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ರೈತರು ಬೆಳೆದಿದ್ದ ವಿವಿಧ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗುಂದವಾನ್, ಕಂಪ, ನಿಂಬರ್ಗಿ, ಕೂಡಗಿ, ಬಳ್ಳೊಳ್ಳಿ ಗ್ರಾಮಗಳಲ್ಲಿ ಸತತ 3-4 ದಿನಗಳಿಂದ ಸುರಿಯುತ್ತಿರುವ ಮಳೆಯ ಪರಿಣಾಮ ಮೆಕ್ಕೆಜೋಳ, ಸಜ್ಜೆ, ತೊಗರಿ, ನೆಲಗಡಲೆ, ಸೋಯಾಬೀನ್, ಅವರೆ ಹಾಗೂ ಈರುಳ್ಳಿ ಬೆಳೆಗಳು ಹಾನಿಯಾಗಿವೆ. ಬೆಳೆ ಹಾನಿಯಾದ ರೈತರಿಗೆ ಸಹಕಾರ ಕೊಡುವಂತೆ ಸ್ಪಂದಿಸಿ ಪರಿಹಾರ ನೀಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆ ತುಂಗಭದ್ರಾ ಡ್ಯಾಂನಲ್ಲಿ ಒಳಹರಿವು ಹೆಚ್ಚಾಗಿದೆ. ಹೀಗಾಗಿ ತುಂಗಭದ್ರಾ ಡ್ಯಾಂನಿಂದ 1 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದರ ಪರಿಣಾಮ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಸೇತುವೆ ಮುಳುಗಡೆಯಾಗಿದೆ. ಇದರಿಂದ ಬಳ್ಳಾರಿ ಗಂಗಾವತಿ ಸಂಪರ್ಕ ಕಡಿತಗೊಂಡಿದ್ದು, ಸದ್ಯ ಡ್ಯಾಂನಲ್ಲಿ 1,07,500 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಸುರಕ್ಷತಾ ದೃಷ್ಟಿಯಿಂದ 26 ಗೇಟ್ಗಳ ಮೂಲಕ 1,06,548 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ. ಏಕಾಏಕಿ ಅಪಾರ ಪ್ರಮಾಣದ ನೀರಿನ ನದಿಗೆ ಬಿಟ್ಟಿದ್ದರಿಂದ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಜನರು ನದಿ ತೀರಕ್ಕೆ ಹೋಗದಂತೆ ಎಚ್ಚರಿಕೆ ನೀಡಲಾಗಿದೆ.
ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪದ ಹಿನ್ನೆಲೆ ಎಸ್ಐಟಿ ತನಿಖೆ ವಿಚಾರವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಧರ್ಮಸ್ಥಳ ಧಾರ್ಮಿಕ ಸ್ಥಳ ಉಳಿಸಿ ಅಂತ ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆ ತೀರ್ಥಹಳ್ಳಿ ವತಿಯಿಂದ ಬೃಹತ್ ಹೋರಾಟ ನಡೆಸಲಾಯಿತು. ಪವಿತ್ರ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ತರಲು ಹೊರಟಿದ್ದಾರೆ, ಒಳಸಂಚು ನಡೆಸುವವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಯಿತು. ಧರ್ಮಸ್ಥಳದ ವಿರುದ್ಧ ಷಡ್ಯಂತರ ರೂಪಿಸಲಾಗಿದೆ ಅಂತ ಆರೋಪಿಸಿ ಬೆಳಗಾವಿ ನಗರದ ಸಂಭಾಜಿ ವೃತ್ತದಲ್ಲಿ ಬೃಹತ್ ಮೌನ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಸಮಸ್ತ ಹಿಂದೂ ಸಮಾಜದ ನೇತೃತ್ವದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಜಿಲ್ಲೆಯಲ್ಲಿರುವ ಹಲವು ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಸಂಭಾಜಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ನಡೆದ ಬೃಹತ್ ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು, ಶಾಸಕ ಅಭಯ್ ಪಾಟೀಲ್, ಮಾಜಿ ಶಾಸಕ ಅಭಯ್ ಪಾಟೀಲ್, ಹುಕ್ಕೇರಿ ಮಠದ ಶಿವಾಚಾರ್ಯ ಸ್ವಾಮೀಜಿ, ಬೈಲಹೊಂಗಲ ಮೂಲಗುರು ಸಾವಿರ ಮಠದ ಗಂಗಾಧರ ಸ್ವಾಮೀಜಿ ಸೇರಿ ವಿವಿಧ ಮಠಗಳ ಸ್ವಾಮೀಜಿಗಳು ಭಾಗಿಯಾಗಿದ್ದರು. ಸುಮಾರು ಇಡೀ ದೇಶದ ಭಕ್ತರಲ್ಲಿ ಇದ್ರ ಹಿಂದೆ ಏನದಂದ್ರ ಮನಗಡಿ ಹೆಂಗಿರ್ತದ ಅಂದ್ರ ಒಬ್ಬ ಬೆಳಿತಿದ್ರ ಒಂದ್ ಜಗ್ಗೋದು ಇರ್ತದ. ಯಾವ ಬೆಳಿತಿದ್ದದ ಹಂಗ ಈ ಧರ್ಮದಲ್ಲಿ ಬೆಳಿತಿರುವ ಇವತ್ತು ನಾವೆಲ್ಲ ಸತ್ಯಕ್ಕೆ ನಾವೆಲ್ಲ ಕೂಡ ನಿಂತೀವಿ ಅಂತೇಳಿ ಇವತ್ತು ಮಳೆಯಾಗಿ ಇವತ್ತು ತೋರ್ಕೊಂಡ್ರು ಕೂಡ ನಾವು ಗಟ್ಟಿಯಾಗಿ ನಿಂತೀವಿ. ಧರ್ಮಸ್ಥಳ ಗಟ್ಟಿಯಾಗಿ ನಿಂತದ. ತುಮಕೂರು ಜಿಲ್ಲೆ ಗುಬ್ಬಿ ಹೊಸಹಳ್ಳಿ ಬಳಿ ಟೋಲ್ ನಿರ್ಮಾಣದ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದರು. ಟೋಲ್ ನಿರ್ಮಾಣದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ರೈತರು ವಿರೋಧ ವ್ಯಕ್ತಪಡಿಸಿದರು. ಈ ರಸ್ತೆಯಲ್ಲಿ ಓಡಾಡುವುದು ಕೇವಲ ರೈತರು ಮಾತ್ರ, ಇಲ್ಲಿ ಯಾವುದೇ ವಾಣಿಜ್ಯ ವ್ಯಾಪಾರ ನಡೆಯಲ್ಲ, ಟೋಲ್ ನಿರ್ಮಾಣ ಮಾಡಲು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದ ನೂರಾರು ರೈತರು ಸ್ಥಳದಲ್ಲಿ ಅಡುಗೆ ಮಾಡಿ ಪ್ರತಿಭಟಿಸಿದರು. ಸ್ಥಳೀಯ ಶಾಸಕರು, ಸಂಸದರಿಗೆ ಟೋಲ್ ನಿರ್ಮಿಸದಂತೆ ರೈತ ಸಂಘಟನೆ ಆಗ್ರಹಿಸಿದ್ದಾರೆ. ಮಾಡ್ಲಿಕ್ಕೆ ಹೋಗ್ತಕ್ಕಂಥವ್ರು ಇತ್ಯಾದಿ ಓಡಾಡ್ಲಿಕ್ಕೆ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಹೆಚ್ಚಿಗೆ ಓಡಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಹೆಚ್ಚು ಓಡಾಡ್ತಕ್ಕಂಥದ್ದು, ಮತ್ತೆ ರೈತರು ಮಾರುಕಟ್ಟೆಗೆ ಗುಬ್ಬಿ ನಗರಕ್ಕೆ ಬರ್ತಕ್ಕಂಥದ್ದು. ಬಹುತೇಕ ಇಲ್ಲೆಲ್ಲ ಏನು ಈ ಅಕ್ಕಪಕ್ಕ ಇರ್ತಕ್ಕಂಥ CS ಪುರದಿಂದ ಗುಬ್ಬಿಗೆ ಓಡಾಡ್ತಕ್ಕಂಥ ರೈತರು, ಕಾರ್ಮಿಕರು ಮತ್ತೆ ವಿದ್ಯಾರ್ಥಿಗಳು ಓಡಾಡ್ತಕ್ಕಂಥ ಜಾಗ. ಇಲ್ಲಿ ಯಾವುದೇ ರೀತಿಯ ಭಾರಿ ವಾಹನಗಳು ಓಡಾಡೋದಿಲ್ಲ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದೇ. ಯಾಕೆಂದ್ರೆ ಇಲ್ಲಿ ಯಡಿಯೂರಿಗೇನು ಯಾವುದು ಭಾರಿ ವಾಹನ ಓಡಾಡಲ್ಲ. ಅಲ್ಲಿ ಓಡಾಡ್ಲಿಕ್ಕೆ ಹಾಸನ ರಸ್ತೆ ಇದೆ, ಇಲ್ಲಿ ಓಡಾಡ್ಲಿಕ್ಕೆ ಶಿವಮೊಗ್ಗ ರಸ್ತೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಟೋಲ್ ಅನ್ನ ಮಾಡಿ ಬಡವರನ್ನ, ರೈತರನ್ನ ಶೋಷಣೆ ಮಾಡ್ತಕ್ಕಂಥದ್ದು ತಪ್ಪು. ಬೀದರ್ ಜಿಲ್ಲೆಯ ಬಸವಣ್ಣನವರ ಕಾಯಕ ಭೂಮಿ ಕಲ್ಯಾಣದಲ್ಲಿ ಬಸವಣ್ಣನಿಗೆ ಘೋರ ಅವಮಾನವಾಗಿದೆ. ಬಸವಣ್ಣನವರ ಭಾವಚಿತ್ರಕ್ಕೆ ಸಗಣಿ ಅಂಟಿಸಿ ಕಿಡಿಗೇಡಿಗಳು ಅವಮಾನಿಸಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಗಿಲಿಗಿಲಿ ಗ್ರಾಮದಲ್ಲಿ ಮಹಾತ್ಮ ಬಸವೇಶ್ವರ ಭಾವಚಿತ್ರಕ್ಕೆ ಸಗಣಿ ಅಂಟಿಸಲಾಗಿದೆ. ನಿನ್ನೆ ರಾತ್ರಿ ಈ ಕೃತ್ಯ ನಡೆದಿದ್ದು ಕಿಡಿಗೇಡಿಗಳನ್ನು ಬಂಧಿಸಿ ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಿನ್ನೆ ಸಂಜೆ ಬಸವಣ್ಣನವರ ಸರ್ಕಲ್ ನಿರ್ಮಿಸಿದ್ದ ಗ್ರಾಮಸ್ಥರು ಪೂಜೆ ಮಾಡಿ ಹಿಂತಿರುಗಿದ ಬಳಿಕ ಈ ಕೃತ್ಯ ನಡೆದಿರುವಂಥದ್ದು. ಸ್ಥಳಕ್ಕೆ ಜಮಾಯಿಸಿದ ಗ್ರಾಮಸ್ಥರು ಕಿಡಿಗೇಡಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಸವೇಶ್ವರ ಮೂರ್ತಿ ಹೆಂಡೆ ಹೊಡೆದವರಿಗೆ ಮೂರ್ತಿಯನ್ನು ರಾತ್ರಿ 11 ಗಂಟೆವರೆಗೂ ಸ್ಥಾಪನೆ ಮಾಡಿದ್ದಕ್ಕಾಗಿ ಕಿಡಿಗೇಡಿಗಳು ಮುಂಜಾನೆ ಬೆಳಗ್ಗೆ ಟೈಮಿನಲ್ಲಿ ಹೆಂಡಿ ಹೊಡೆದು ಅವಮಾನ ಮಾಡಿದ ಬಸವೇಶ್ವರರಿಗೆ ತಾವು ಮೇಲಧಿಕಾರಿಗಳು ಕಾನೂನು ತೆಗೆದುಕೊಳ್ಳಬೇಕಾಗಿ ನಾವು ಎಲ್ಲಾ ಗ್ರಾಮಸ್ಥರು ಸೇರಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಧಿಕ್ಕಾರ 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 ಹೆಂಡಿ ಹೊಡೆದವರಿಗೆ